ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಸರ್ಕಾರಿ ಸೇನಾ ಗೌರವ, ನಮ್ಮ ಸೇನಾ ಗೌರವದೊಂದಿಗೆ ರಾಜ್ಘಾಟ್ ಬಳಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಸಿಖ್ ಸಂಪ್ರದಾಯದಂತೆ ಪ್ರಧಾನಿ ಮೋದಿ, ಅಮಿತ್ ಶಾ ನೋಡಿ, ಓರ್ವ ಮಾಜಿ ಪ್ರಧಾನಿ ಅತ್ಯಂತ ಗೌರವಪೂರ್ವಕವಾಗಿ ನೋಡಿ, ಕಾಂಗ್ರೆಸ್ ಸರ್ಕಾರದ ಇದ್ದಾಗ ಇವರು ಪ್ರಧಾನಿಯಾಗಿದ್ದರು. ಜೆ ಪಿ ನಡ್ಡಾ ಗೌರವಾರ್ಪಣೆ ನೋಡಿ, ಕಾಂಗ್ರೆಸ್ ಸರ್ಕಾರದ ಪ್ರಧಾನಿಯಾಗಿದ್ದರು, ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಧಾನಿಯಾಗಿದ್ದರು. ಈಗ ಇರೋದು ಬಿ ಜೆ ಪಿ ಗೌರ್ಮೆಂಟ್, ಕೋಯಾಲಿಷನ್ ಗೌರ್ಮೆಂಟ್. ಆದರೆ ನೋಡಿ, ಆ ಗೌರವ ಇದೆಯಲ್ಲ, ಬಹುಶಃ ಈ ಭಾರತಕ್ಕೆ ಹೊಸ ದಿಕ್ಕು ದೆಸೆಯನ್ನು ತೋರಿಸಿದಂಥ ನಾಯಕ. ಬಹಳ ಮುಖ್ಯವಾಗಿ ಇಂಥದೇ ಗೌರವ ನಿಜವಾಗ್ಲೂ ನರಸಿಂಹರಾಯರಿಗೂ ಸಿಗಬೇಕಾಗಿತ್ತು. ಕೆಲವೊಂದು ವಿಧಿಲಿಖಿತ, ಆದರೆ ಅಟ್ಲೀಸ್ಟ್ ಮನಮೋಹನ್ ಸಿಂಗ್ ಅವರಿಗೆ ಸಿಕ್ತಲ್ಲ ಅಂತಾದರೂ ಕೂಡ ನರಸಿಂಹರಾಯರ ಆತ್ಮ ಸಂಭ್ರಮಿಸಬಹುದೇನೋ. ಯಾಕಂದರೆ ನರಸಿಂಹರಾವ್ ಇಲ್ಲದೇ ಇದ್ದಿದ್ರೆ ಆ ಸಂದರ್ಭದಲ್ಲಿ, ನಾನು ಹೇಳ್ತಿರೋದು ಇವರು ಪ್ರಧಾನಿಯಾಗಿ ಮಾಡಿದ ಕೆಲಸಕ್ಕಿಂತಲೂ ದೊಡ್ಡದಾಗಿ ಇವರು ಅರ್ಥ ಸಚಿವರಾಗಿ ಮಾಡಿದಂಥ ಕೆಲಸ ಇದೆಯಲ್ಲ, ಅದು ಭಾರತದ ದಿಕ್ಕು ದೆಸೆಯನ್ನು ಬದಲಿಸಿತು. ಇವತ್ತು ಯಾರಾದರೂ ಬೆನ್ಸ್, ರೋಲ್ಸ್ ರಾಯ್, ಒಬ್ಬ ಮಧ್ಯಮ ವರ್ಗದ ಕುಟುಂಬದವನು ಕೂಡ ವಿದ್ಯಾವಂತನಾಗಿ ಬೆಳೆದು, ಅಥವಾ ಎಂಟ್ರಪ್ರನರ್ ಆಗಿ, ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದು, ಅಥವಾ ಒಬ್ಬ ಸಿನಿಮಾ ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ, ನಟನಾಗಿ ಕೂಡ. ಯಾಕಂದರೆ ಇವತ್ತು ನಾವು ಮಾತಾಡ್ತೀವಿ ಏನು, ದರ್ಶನ್ ಅವರಿಗೇನೆ 22 ಕೋಟಿ ಇದೆ ಅಂತೇಳಿ, ಕನ್ನಡದಲ್ಲಿ ಅತಿ ಹೆಚ್ಚು, ಪಕ್ಕದ ಕೆಲವು ರಾಜ್ಯಗಳಲ್ಲಿ 300 ಕೋಟಿ, ಹೀಗೆಲ್ಲ ಹೋಗುತ್ತೆ. ರಾಜ್ಕುಮಾರ್ ಅವರಂಥ ಕಾಲಘಟ್ಟದಲ್ಲಿ ಕೋಟಿ ಅನ್ನುವಂಥ ಒಂದು, ಅಂದರೆ ಆ ಸಂದರ್ಭದಲ್ಲೂ ಇರಲಿಲ್ಲ. ಅಮಿತಾಬ್ ಬಚ್ಚನ್ ಕೂಡ ದಿನಕ್ಕೆ 1 ಲಕ್ಷ ಪಡೀತಾ ಇದ್ರಂತೆ ಅನ್ನುವಂಥ ಸುದ್ದಿ 80ರ ದಶಕದಲ್ಲಿ ಚಾಲ್ತಿಯಲ್ಲಿತ್ತು. ಆದರೂ ಕೂಡ ಎಲ್ಲ ಭಾರತೀಯ ಕಂಪನಿ ಕಾರ್ಗಳು, ಮತ್ತೊಂದು ಮಾರುತಿ ವಗೇರೆ ವಗೇರೆ ಈ ಥರ ಇದ್ದಂಥದ್ದು. ಆದರೆ ಇವತ್ತು ಆಗೆಲ್ಲ ಒಂದು ವಿಮಾನದಲ್ಲಿ ಓಡಾಡೋದು ಅಂದರೆ ಕನಸು. ಇವತ್ತು ಯಾವೆಲ್ಲ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡ ದೊಡ್ಡ ನೌಕರಿ ಅಥವಾ ಬಿಸ್ನೆಸ್ಸಲ್ಲಿ ಸಂಪಾದನೆ ಮಾಡಿ ತಂದೆ ತಾಯಿಗಳನ್ನು ವಿಮಾನದಲ್ಲಿ ಕರ್ಕೊಂಡು ಹೋಗೋದು, ಅಥವಾ ಪ್ರೈವೇಟ್ ಜೆಟ್, ಪ್ರೈವೇಟ್ ಹೆಲಿಕಾಪ್ಟರ್, ಇಂಥ ಒಂದು ಶ್ರೀಮಂತಿಕೆಯನ್ನು ತಂದುಕೊಟ್ಟಂತಹ ಶ್ರೇಯಸ್ಸು ಖಂಡಿತವಾಗಲೂ ಅಂಥ ಒಂದು ಅದ್ಭುತವಾದಂತಹ ಉದಾರೀಕರಣ ನೀತಿಯ ಇಬ್ಬರು ರೂವಾರಿಗಳ ಪೈಕಿ ಇವರು ಕೂಡ ಒಬ್ಬರು. ಇವರಿಂಥ ಕೆಲಸ ಮಾಡಬೇಕು ಅಂದರೆ ನರಸಿಂಹರಾಯರು ಕೂಡ ಭಾಳ ದೊಡ್ಡ ಶಕ್ತಿಯಾಗಿ ಅವರಿಗೆ ನಿಂತಿದ್ದರು ಅಂತೇಳಿ. ಪ್ರಧಾನಿ ಮೋದಿ ಅವರಿಂದ ಗೌರವ ಸಮರ್ಪಣೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ 2014ರಲ್ಲಿ ಪ್ರಧಾನಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಅದಕ್ಕಿಂತ ಮೊದಲು 10 ವರ್ಷಗಳ ಕಾಲ ಪ್ರಧಾನಿಯಾಗಿದ್ದರು ಮನಮೋಹನ್ ಸಿಂಗ್. ಇಂದ್ರಜಿತ್ ಸಿಂಗ್ ರಾಥೋಡ್ ಅವರಿದ್ದಾರೆ ಬೆಂಗಳೂರಿನಿಂದ. ಚಿಂತಕರು, ವಿಶೇಷವಾಗಿ ವೀಕ್ಷಕರು, ನಾವು ಅನೇಕ ಗಣ್ಯರ ಅಂತ್ಯ ಸಂಸ್ಕಾರ ಭಾರತದಲ್ಲಿ ನಾವು ನೋಡ್ತೀವಿ. ನಮಗೆ ಅಂದರೆ ಲೋಕಲೈಸ್ಡ್ ಕೂಡ ಅಂದರೆ ನಮ್ಮ ಲೊಕ್ಯಾಲಿಟಿಯಲ್ಲಿ ಕೂಡ ಇಂಥದ್ದು ಆಗ್ತಾ ಇರುತ್ತೆ. ಹಿಂದೂನೋ ಮುಸ್ಲಿಮೋ
ಒಕ್ಕಲಿಗರೋ ಲಿಂಗಾಯತರೋ ನಾವು ನೋಡಿರ್ತೀವಿ. ಹೂಳೋದೋ, ಕಫನ್ ಬಾಕ್ಸಲ್ಲಿ ಹಾಕೋದೋ, ಅಥವಾ ಕೂರಿಸಿ ಉಪ್ಪೆಲ್ಲ ಹಾಕಿ ಬೆಂಕಿ ಕೊಟ್ಟು, ಅಂದರೆ ಚಿತೆ ಅಗ್ನಿಸ್ಪರ್ಶ ಮಾಡಿ ಎಲ್ಲ ನೋಡಿದ್ದೀವಿ ನಾವು. ಆ ಭಾರತದಲ್ಲಿ ಮಾತ್ರ ಈ ಥರ ಸಿಗೋದಕ್ಕೆ ಸಾಧ್ಯ ಇದೆ. ಆದರೆ ನಮ್ಮಲ್ಲಿ ಬಹುತೇಕರಿಗೆ ಈ ಸಿಖ್ ಸಂಪ್ರದಾಯ ಯಾವ ರೀತಿ ಇರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಪಾರ್ಸಿ ಸಂಪ್ರದಾಯ ಕೇಳಿದ್ದೀವಿ ನಾವು ಅಷ್ಟೇ. ಪಾರ್ಸಿಯಲ್ಲಿ ಕೆಲವೊಂದು ಸಮುದಾಯಗಳಲ್ಲಿ ಅಗ್ನಿಸ್ಪರ್ಶನೂ ಮಾಡೋದಿಲ್ಲ, ಹೂಳೋದು ಇಲ್ಲ. ಅದನ್ನು ಎತ್ತರದ ಪ್ರದೇಶದಲ್ಲಿ ತೆಗೆದುಕೊಂಡು ಹೋಗಿ ರಣಹದ್ದುಗಳಿಗೆ ಕೊಡ್ತಾರೆ. ಇದೆಲ್ಲ ಇದೆ ನಮ್ಮ ಭಾರತ ದೇಶದ ಒಂದು ವಿಶೇಷತೆ ಅದೆಲ್ಲ. ಇನ್ನು ಕೆಲವರು ಸಲ್ಲೇಖನ ವ್ರತ, ಜೈನ ಧರ್ಮದಲ್ಲಿ ಸಲ್ಲೇಖನ ವ್ರತ ಅಂತಿದೆ. ಅನ್ನ, ಆಹಾರ, ನೀರು ಎಲ್ಲವನ್ನು ಬಿಟ್ಟು ಪರಮಾತ್ಮನೊಂದಿಗೆ ಲೀನವಾಗೋದು ಅಂತೇಳಿ. ಕಾರಣಾತ್ಮಕವಾಗಿ ನೋಡಿದರೆ ಅದೊಂದು ರೀತಿಯಲ್ಲಿ ಆತ್ಮಹತ್ಯೆ, ಬಟ್ ಆ ಧರ್ಮದ ಅನುಸಾರ ಅದು ಅಲ್ಲ. ಅದು ಅವರ ಸಂಪ್ರದಾಯ ಪ್ರಕ್ರಿಯೆ. ಹಾಗಿದ್ರೆ ಒಂದು ಇಂಟ್ರೆಸ್ಟಿಂಗ್ ಎಲ್ರಿಗೂ ಇರ್ಬೋದು, ಸಿಖ್ ಸಂಪ್ರದಾಯ ಯಾವ ಥರ ಇದೆ. ಇಂದ್ರಜಿತ್ ಇದ್ದಾರೆ. ಯಾಕಂದರೆ ಸಿಖ್ ಸಂಪ್ರದಾಯ ಅನ್ನೋದು ನೀವು ನೋಡಿ, ಆ ಒಂದು ತಲೆಗೆ ಪೇಟ, ನೀವು ಸೈನ್ಯದಲ್ಲಿದ್ದರೂ ಪೇಟ ಇಟ್ಕೋಬೋದು, ಮಿಲಿಟ್ರಿಯಲ್ಲೂ ಇಟ್ಕೋಬೋದು. ಆಮೇಲೆ ಅವ್ರದ್ದೊಂದು ವಿಶೇಷವಾದ ಒಂದು ಕತ್ತಿ ಇರುತ್ತೆ. ನಮಗೂ ಇಂಥದ್ದೊಂದು ಕಾಣಕ್ಕೆ ಸಿಗುತ್ತೆ, ಇಲ್ಲಿ ಮಡಿಕೇರಿಯಲ್ಲಿ ಸಿಗುತ್ತೆ. ಕೊಡಗಿನವ್ರದ್ದೊಂದು ವಿಶೇಷತೆ ಇರುತ್ತೆ. ನೋಡಿ ಅದೊಂದು. ಈಗ ಇಂದ್ರಜಿತ್ ಅವರು ಇದರ ಬಗ್ಗೆ ಹೆಚ್ಚಿನ ಬೆಳಕು ಚೆಲ್ತಾರೆ. ಇಂದ್ರಜಿತ್ ಅವರೇ, ನಿಮ್ಮ ಒಂದು ಸಮಯ ಈಗ ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸಿ, ಹೇಗಿರುತ್ತೆ ಅಂತ್ಯ ಸಂಸ್ಕಾರ? ಜಯಪ್ರಕಾಶ್ ಶೆಟ್ರೆ, ನಮಸ್ಕಾರ. ನಮಸ್ತೆ. ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ, ಬೆಳೆದು ಮಂಗಳೂರು ಶೆಟ್ರು ಒಟ್ಟಿಗೆ. ಸೊ ನಾನು ತುಳು ಕೂಡ ಬಾರಿ ಫ್ಲೂಯೆಂಟ್ ಆಗಿ ಮಾತಾಡಬಲ್ಲೆ. ಏನ್ ಬಾರಿ ಸೌಖ್ಯ ಒಳ್ಳೆ ನಿങ്ങളെ ನೋಡಿ. ಒಂದು ಸಿಖ್ ಸಮುದಾಯದ ಜೊತೆ ತುಳುವಲ್ಲಿ ಮಾತಾಡೋಕೆ ನಮ್ಗೆ ಖುಷಿ. ಹೇಳಿ. ಅಂದ್ ಏನ್ ಏರಿಯಕ್ಕೆ ಮಿಸ್ ಮಾಡ್ತೆ, ತುಳು ಕೂಟಕ್ಕೆ ಬೈದಿತ್ತೇರ್ಗಿರಿ. ಐ ಹ್ಯಾಡ್ ಅ ಪ್ರಿವಿಲೇಜ್ ಟು ಮೀಟ್ ಯು ಬಟ್ ಐ ಕುಡ್ ನಾಟ್. ಐ ಆಮ್ ಸೋ ಸಾರಿ ಅಬೌಟ್ ದಟ್. ಖಂಡಿತ ಟೀಕೆಗೆ ಸರ್ ಸಿಗೋಣ ಸರ್. ಹೇಳಿ ಸರ್. ಸರ್, ಆಕ್ಚುಲಿ ಸಿಖ್ ಸಮುದಾಯದಲ್ಲಿ ವಿ ಆರ್ ಪಾರ್ಟ್ ಆಫ್ ಹಿಂದೂಸಮ್. ವಿ ಆರ್ ಬೀನ್ ಬಾರ್ನ್ ವಿತ್ ಹಿಂದೂಸಮ್ ಅಂತ ನಾನು ತುಂಬಾ ಟೈಮ್ ಇಂದ ಎಲ್ಲರಿಗೂ ಹೇಳ್ಕೊಂಡ್ ಬರ್ತೀನಿ. ವಿ ಆರ್ ನಾಟ್ ಅವೇ ಫ್ರಮ್ ಹಿಂದೂಸಮ್, ವಿ ಆರ್ ಪಾರ್ಟ್ ಆಫ್ ಹಿಂದೂಸಮ್. ಫಸ್ಟ್ ನಮ್ ರಿಚುವಲ್ಸ್ ಎಲ್ಲ, ಸಿಖ್ರದ ರಿಚುವಲ್ಸ್ ಎಲ್ಲ ನಡೆಯೋದೆಲ್ಲ ಫೈನಲ್ ರೈಟ್ಸ್ ಅಲ್ಲಿ ಇದು ಬೇಸಿಕಲಿ ಇಟ್ ಗೋಸ್ ಲೈಕ್ ಹಿಂದೂಸಮ್ ತರಾನೇ ನಡೆಯುತ್ತೆ. ಅದು ಕ್ರಿಮೇಷನ್ ಆಗ್ಲಿ, ಅದ್ರಲ್ಲಿ ಬೇಸಿಕಲಿ ವಾಟ್ ವಿ ಫಾಲೋವರ್ಸ್ ನಾವು ಏನ್ ಫಾಲೋ ಮಾಡ್ತೀವಿ ಅಂದ್ರೆ, ಗುರು ಗ್ರಂಥ್ ಸಾಹಿಬ್ ಅಲ್ಲಿ ಸುಖ್ಮನಿ ಸಾಹೇಬ್ ಅಂತ ಇರುತ್ತೆ. ಸುಖ್ಮನಿ ಸಾಹೇಬ್ ಅದು ಲಾಸ್ಟ್ ರೈಟ್ ಅಲ್ಲಿ ನಾವು ಆ ಗುರು ಅರ್ಜುನ್ ದೇವ್ ಜಿ ಬರ್ದಿರೋ ವಾಣಿ ಏನಿದೆಯೋ, ನಮ್ದು 5ನೇ ಗುರು, ಅದ್ರಲ್ಲಿ ಅವರು ಮನುಷ್ಯ ಸತ್ತ ಆದ್ಮೇಲೆ ಅವ್ರಿಗೆ ಸೇರ್ಬೇಕಂತ, ಐ ಮೀನ್ ದ ವೇ ಹಿ ಶುಡ್ ಗೋ ಔಟ್ ಆಫ್ ದಿಸ್ ವರ್ಲ್ಡ್, ಅವ್ರು ಹೇಗೆ ಪ್ರಪಂಚ ಬಿಟ್ಟು ಹೋಗ್ತಾ